ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ದಂಗಲ್ ವಿಚಾರಕ್ಕೆ ದೆಹಲಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಕರೆಕ್ಟ್ ಆಗಿ ಹೇಳಿದ್ದಾರೆ ಗೋವಿಂದ ಕಾರಜೋಳ ಅವರು ಹೇಳಿರೋ ಮಾತನ್ನ ಅವರ ರಾಜಕೀಯ ಪಕ್ಷಗಳಿಗೆನೆ ಅವರು ಸರಿಯಾಗಿ ಹೇಳಬೇಕಾಗುತ್ತೆ. ಅವರ ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆನೆ ತಿಳಿ ಹೇಳಬೇಕು. ಕರ್ನಾಟಕ ಯಾವತ್ತೂ ಜಾತಿ ಧರ್ಮದ ಹೆಸರಿನಲ್ಲಿ ಬಡದಾಡುವಂತಹ ರಾಜ್ಯ ಅಲ್ಲ. ಎಸ್, ಪ್ರಾಚೀನ ಕಾಲದಿಂದಲೂ ಕೂಡ ಒಟ್ಟಾಗಿ ಬದುಕಿದಂತಹ ರಾಜ್ಯ ನಮ್ಮದು. ಕರ್ನಾಟಕಕ್ಕೆ ಉತ್ತಮ ಹೆಸರಿದೆ, ಅದನ್ನು ಹಾಳು ಮಾಡಬೇಡಿ. ಹಿಂದೂಗಳ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಭಾಗಿಯಾಗ್ತಾರೆ, ಮುಸ್ಲಿಮರ ಕಾರ್ಯಕ್ರಮದಲ್ಲಿ ಹಿಂದೂಗಳು ಭಾಗಿಯಾಗ್ತಾರೆ ಅಂತ ಎಷ್ಟೋ ಉದಾಹರಣೆಗಳಿದಾವೆ. ಆದರೆ ಧರ್ಮದ ಹೆಸರಿನಲ್ಲಿ ಹೀಗೆ ಮಾಡೋದು ತಪ್ಪು ಅಂತ ದೆಹಲಿಯಲ್ಲಿ ಕಾರಜೋಳ ಮಾತಾಡಿದ್ದಾರೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಬಡದಾಡ್ತಕ್ಕಂಥದ್ದು ರಾಜ್ಯ ಅಲ್ಲ. ಪ್ರಾಚೀನ ಕಾಲದಿಂದಲೂ ಎಲ್ಲ ಧರ್ಮೀಯರು ಒಟ್ಟಿಗೆ ಬಾಳಿರ್ತಕ್ಕಂಥದ್ದು ಮತ್ತು ಶರಣರ ನಾಡು, ಸಂತರ ನಾಡು, ಸೂಫಿ ಸಂತರ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಚ್ಚು ಮಹತ್ವ ಕೊಡಬೇಕು. ಇವತ್ತು ಮುಸಲ್ಮಾನರ ಹಬ್ಬಗಳನ್ನು ಹಿಂದೂಗಳೇ ಆಚರಿಸ್ತಾ ಇದ್ದೀವಿ. ಇವತ್ತಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವೇ ಆಚರಿಸ್ತಾ ಇದ್ದೀವಿ. ಮತ್ತು ಹಿಂದೂಗಳ ಹಬ್ಬದಲ್ಲಿ ಅನೇಕ ಮುಸ್ಲಿಮ್ಸು ಕೂಡ ಭಾಗವಹಿಸಿ ಹಬ್ಬ ಹರಿದಿನಗಳನ್ನ ಆಚರಿಸ್ತಕ್ಕಂಥದ್ದು ರೂಢಿ ಇದೆ. ಇಂಥ ನಾಡಿನಲ್ಲಿ ಧರ್ಮದ ಹೆಸರಿನಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು ಸರಿಯಲ್ಲ. ಎಲ್ಲ